ಚಿಗ ಬರ 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 ಸಿಂಬಾವಿ ಹೆಗ್ಗಡೆಯವರ ಆಳು ನಾಯಿಗುತ್ತಿ ಸೋದರತ್ತೆ ಮಗಳು ತಿಮ್ಮಿಯನ್ನು ಹಾರಿಸಿಕೊಂಡು ಬರುವ ಯತ್ನ ಫಲಕಾರಿಯಾಗಲೆಂದು ಕಣ್ಣಾ ಪಂಡಿತರಿಂದ ಅಂತರ ಪಡೆದ. ಮೇಗರವಳ್ಳಿಯ ಅಂತಕ್ಕನ ಹೋಟೆಲ್ ಮನೆಗೆ ಬಂದು ಅವಳು ನೀಡಿದ ಅನ್ನ ಮೀನು ಸಾರನ್ನು ತಿಂದು ಮೇಗರವಳ್ಳಿಯಿಂದ ಕಾಡಿನ ಹಾದಿಯಾಗಿ ನಡೆದ. ಸುಬ್ಬಣ್ಣ ಹೆಗಡೆಯವರು ಮಗಳು ಮಂಜಿ ಕೊಟ್ಟ ಕಷಾಯ ಕುಡಿದು ಅಂಗಳದತ್ತ ತಿರುಗಿದಾಗ ಕೇರಿಯ ಆಳುಗಳ ಗುಂಪೆ ನೆರೆದಿತ್ತು. ವೆಂಕಟಪ್ಪ ನಾಯಕರಿಗೆ ಹಂದಿ ಹಿಡಿದು ಕೊಡುವಂತೆ ಆಳುಗಳಿಗೆ ಹೆಗ್ಗಡೆಯವರು ಸೂಚನೆ ಕೊಟ್ಟರು. ಹಂದಿ ನೆರೆಮನೆಯ ಶಂಕರಪ್ಪ ಹೆಗಡೆಯ ತುಳಸಿ ಕಟ್ಟೆಯ ಮೇಲಿದ್ದ ನೀಲಾಂಜನವನ್ನು ಉರುಳಿಸಿದಾಗ ಶಂಕರಪ್ಪ ಮೈಲಿಗೆ ಆಯಿತಲ್ಲ ಎಂದು ಶೋಕಭರಿತನಾದ. ಗುತ್ತಿ ಹುಲಿಕಲ್ಗುಡ್ಡದ ನೆತ್ತಿಯ ಸಮೀಪ ಬಂದಾಗ ಬಾವಿಕೊಪ್ಪದ ನಾಗಕ್ಕ ನಾಗತ್ತೆಯರು ಜೊತೆಗೂಡಿದರು. ಅವರು ಕೊಣೂರಿನ ಕಡೆ ಹೊರಟಿದ್ದರು. ನನಗೆ ಅಬ್ಬಾ ಅಂತೂ ಕಲ್ಲದವರೆಗೂ ಬಂದಾಯ್ತಲ್ಲ. ಸ್ವಲ್ಪ ದನ್ವಾರ್ಸ್ಕೊಂಡು ಹೋಗೋಣ ಕಣೆ. ಅಕ್ಕೋಗ್ ಹೇಳೋ ಗುತ್ತಿಗೆ ಇನ್ನು ಹೋಗ್ಬಿಟ್ಟಾನು. ಗುತ್ತಿ ಸ್ವಲ್ಪ ಹೊಗೆ ಸತ್ನ ಆ ಕಡೆ ಬಿಸಾಡು. ಅವನು ಕಾಲು ವರ್ಷ ಹಾಕಳಿ. ಓದ್ಕೊಂಡ್ರು ಇದೊಂದು ಒಳ್ಳೆ ಉಪಾಯ. ಹಳದೇ ಗೊತ್ತಿದ್ದು ಎತ್ಮಕ ಹೊಟ್ಟೆ ಇಷ್ಟೊತ್ತು ಹಿಂದೆ ಬರ್ತಿತ್ತಲ್ಲೋ. ಮೂಗಾಲು ಹಿಡ್ಕೊಂಡು ಬದ್ದೆ ಬರ್ತದೆ. ಎಲ್ಗೂ ಹೋಗ್ತದೆ. ಹಲಸಿನ ಮರದ ಬುಡ್ದಾಗೆ ಅರ್ಗಾಗಿ ಈ ದೊಡ್ಡ ಜಾತಿನ ಹಣೆ ಬರನೇ ಹಿಂಗೆ. ಓಡೋ ಪಿರಾಣಿ ಕಂಡ್ರೆ ಬೊಗಳಾದಿಲ್ಲ ಏನಿಲ್ಲ, ಅಟ್ಟಿಸ್ಕೊಂಡೋಗೋದು ಒಂದೇ. ನಾನು ಇಲ್ಲಿ ಅಗತ್ತೀನಿ ಹಳೆ ಮನೆಗೆ.
ತಗೋ ಬಾಯ್. ಬರ್ತೀನಿ. ಸುಮ್ಮನೆ ತಿದ್ದೋಗಲ್ಲ, ಬಾಯಲ್ಲಿ ಹೇಳ್ಕೊಂಡು ತಿದ್ದಬೇಕು. ಶ್ರೀರಾಮ. ಹಾ ಐಗಳೇ ಐಗಳೇ ಯಾರು ಮುಕುಂದ? ಏನಿಲ್ಲ, ಹುಡುಗರೆಲ್ಲ ನನ್ ಜೊತೆನೆ ಬರೋದಕ್ಕೆ ಎದ್ಬಿಟ್ಟಿದ್ರು, ಅದಕ್ಕೆ ಹೇಳಿದೆ. ಎಲ್ಲಿ ಹೊರಟಿದ್ವಿ? ಚೀಟಿ ಬಿಲ್ ಹಿಡ್ಕೊಂಡು. ಶಿಕಾರಿಗೆ ಹೇಳ, ಬಾಯಲ್ಲಿ ಹೇಳ್ಕೊಂಡು ತಿದ್ದಬೇಕು. ಮಾಡ್ತಿದ್ದೀರಿ, ಹೋಗಿಲ್ಲಾರು ಪರದೈತಲ್ವಾ? ಏನು ಎತ್ಮುಖ ಹೊರಟು ಗುತ್ತಿ ಸವಾರಿ? ಹಳೆ ಮನೆಗೆ ಹೋಗ್ತೀನಿ. ಹಿಂದಿಂದ ಬಂದಿಯೇನೋ? ನಿಮ್ ಹೆಗಡೆ ಎರಡನೇ ಮದುವೆ ಏನಾಯ್ತು? ಹಳೆ ಮನೆ ಮಂದಿಕ್ಕನ್ನು ಕೇಳ್ತಿದ್ರಂತ. ಹೌದ್ರು, ಆದ್ರೆ ಅದನ್ನ ಬೇಡ ಅಂತ ಬಿಟ್ರು. ಹಂಗಾರೆ ನಿಮ್ ಹೆಗಡೆಯವ್ರ ಮದುವೆ ನಿಂತಂತೇನು? ಅಯ್ಯೋ, ನಮ್ಮ ಹೆಗಡೆಯವ್ರು ಬಿಟ್ಟಾರ? ಹಿಡಿದು ಏನೋ ಮಾಡ್ತಾರೆ, ಏನ್ ಹಿಡಿದು ಎಳ್ಕೊಂಡೋಗಿ ಮದುವೆ ಆಗ್ತಾರೆ? ಆಗ್ಲೇ ಬೇರೆ ಕಡೆ ವಿಚಾರಿಸ್ತಾರೆ. ಅವ್ರಿಗೆ ಯಾರೋ ಹೆಣ್ಣು ಕೊಡ್ತಾರೆ, ಕುಡ್ದು ಕಾಯಿಲೆ ಬೇರೆ ಹಿಡಿದ್ಬಿಟ್ಟಿದೆಯಂತೆ. ಅಯ್ಯೋ, ಹೆಣ್ಣು ಕೊಡೋರ್ಗೇನು ಬರಗಾಲ? ಕೈ ತುಂಬಾ ತೆರ ಕೊಟ್ರೆ ದಮ್ಮಯ್ಯ ಅಂತ ಕೊಡ್ತಾರೆ. ಅವರು ಇವ್ರು ಅಂತ ದೂರ ಯಾಕೆ ಹೋಗ್ಬೇಕು? ಒಳ್ಳೆ ಹೆಣ್ಣನ್ನು ವಿಚಾರಿಸ್ತಾರೆ ಅಂತ ವರ್ತಮಾನ. ನನ್ನ ನೋವ ಹಿಟ್ಟಿಸಕ್ಕೆ ಅಂತ ಹೋಗಿದ್ರಂತೆ ಮನೆಗೆ. ಹಳೆ ಮನೆ ಅಮ್ಮನು ಹೆಗಡೆ ತಂಗಿನು ಏನೇನೋ ಮಾತಾಡ್ಕಂತ ಹಿಂಗೆ ಜಗಳ ಆಡ್ತಾ 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 ಒಬ್ರಿಗೊಬ್ರು ಏನೇನೋ ಅನ್ಕೊಂಡ್ರಂತೆ. ನಮ್ ಕೇರಿನೂ ಸಹಿತ ಹಂಗೆಲ್ಲ ಬೈಕಲ್ಲಂತೆ. ಹಳೆ ಮನೆ ಜಟ್ಟಮ್ಮ ಲಕ್ಕನ್ಗೆ ಕೊಡ್ತಾರಂತಲ್ಲ, ಹಂದಿ ಒಡ್ಡಿ ನಿನ್ನ ಅಂದ್ರಂತೆ. ಅದಕ್ಕೆ ಅವರು ಬತ್ತಾಳಲ್ಲ ನಿನ್ ಸೌತಿ, ಹಂದಿ ಒಡ್ಡಿ ಇಲ್ಲೇ ಅಂದ್ರಂತೆ. ನನ್ ಹೆಣ ಬೀಳ್ಬೇಕು, ಅವು ಈ ಮನೆ ಕಾಲಿಡ್ಬೇಕಾದ್ರೆ ಮಾಡೋದೆಲ್ಲ ಮಾಡಿನಲ್ಲ, ಇನ್ನೆಲ್ಲಿ ಬತ್ತಾಳ ಅವಳು ಅಂದ್ರಂತೆ. ಬರ್ದಿದ್ರೆ ನಮ್ಮ ಅಣ್ಣಯ್ಯ ಹಳೆ ಗುಂಡಿಗೆ ಆರ್ಕತ ನೀನು ಅಂದೋಗ್ಬಿಟ್ರಂತೆ ಹೆಗಡೆ ತಂಗಿ. ನೀನ್ ಮಿಂಡನ್ ತಂಗಿ ಅಲ್ದಿದ್ರೆ ಇನ್ಯಾರು ಇಲ್ಲೇನು ಹೆಣ್ಣು? ನಿನ್ ಮಂದಿ ಏನ್ ರತಿ ಅಂತ ಮಾಡಿ ಏನು? ನಿನ್ ಗಂಡ ಆಗೋನ್ ಕರಿ ಹಂದಿ ಮುಸ್ತಿಗೂ ಅವನ್ ತಂಗಿ ಮುಸ್ತಿಗೂ ಏನದ ಯತ್ವಾಸ? ಆ ಹೂವಳ್ಳಿ ಹೆಣ್ಣು ತಿಂದಂತ ಹೆಣ್ಣು ಚಿನ್ನಮ್ಮನ್ನೇ ತತ್ತೀನಿ ಅಂದ್ರಂತೆ. ಅದಕ್ಕೆ ಲಕ್ಕಮ್ಮ ಸಂಸ ಆ ದಬ್ಬಿಡು ಪುಣ್ಣಿನ ಅಂದ್ರಂತೆ. ಥೂ ನೀನ ಬಾಯಿ ಹುಳ ಬೀಳ, ಅವಳು ಹೇತ್ ಬಂದಲ್ಲಿ ನೀನು ಕೂತ್ಬರ ಏಕ್ತಾ ಇದ್ದೇನೆ ಅಂತ ಏನೇನು ಬೈತಾ ಉಗಿದ್ ಬಿಟ್ರಂತೆ ಜಟ್ಟಮ್ಮ. ಜಟಾಪತಿನೇ ಶುರುವಾತಂತೆ. ಕಡೆಗೆ ಅಡಿಗೆ ಮಾಡಕ್ ಆಗಲ್ಲ ಮರಾಠಿ ಮಂಜಯ್ಯ ಅವರು ನಡು ಬಂದು ಕೈ ಮುಗಿದು ಜಗಳ ಬಿಡಿಸಿದ್ರಂತೆ. ಏನ್ರಯ್ಯ ಹಿಂಗ್ ನಿಂತ್ಬಿಟ್ರಿ? ನಾನು ಮಾತಾಡ್ತಾನೆ ಇದ್ದೀನಿ. ನನಗೆ ಕೆಲಸ ಇದೆಯಾ? ಗೊತ್ತಾಯ್ತು, ನೀನು ಹೋಗ. ಮೈಯಾರು ಇವತ್ತು ಯಾಕೆ ಹಿಂಗೆ? ಏನು ಸುಮ್ಮನೆ ಹಿಡಿದು ಅಮ್ಮಕ್ಕದು ಅಷ್ಟೇ.
ಅಣ್ಣನವ್ರೆ, ಏನೋ ನಿಮ್ ಮಂದಿಯ ಹುಲಿಯ ಕಿವಿ ಚಟ್ಟೆ ಕಚ್ಬಿಡ್ತು. ನಿಮ್ ಆಳುಗಳು ಅಡ್ಡ ಕಟ್ಟಿ ಎತ್ಕೊಂಡು ಹೋದ್ರು. ಅಂತೂ ನೀನು ನಿನ್ ನಾಯಿ ಹೋದಲ್ಲೆಲ್ಲ ಕೊಂಬ್ ಹೊಯ್ಲು. ಎಲ್ಲಿಂದ ಬಂದ್ಯೋ? ಸಿಂಬಾಗಿನಿಂದ. ಏನಾರ ಹೇಳ್ ಕಳ್ಸಿದಾರೇನೋ? ಏನೂ ಇಲ್ಲ. ಫುಲ್ಲ ಹುಡಿ ಮಗನೇ, ನಂತವನೇ ದಗಲ್ಬಾಜಿ ಮಾಡ್ತೀಯನೋ? ದಗಲ್ಬಾಜಿ ನಾನು ಯಾಕೆ ಮಾಡಕ್ ಹೋಗ್ಲಿ? ಏನು ಹೇಳ್ ಕಳ್ಸಿಲ್ಲ. ಏಯ್, ಕಾಗದಾಗ ಕೊಟ್ಟಾರೇನೋ? ಏಯ್ ಗುತ್ತಿ, ಏನಾರ ಟೆಸ್ಟ್ ಮಾಡಿ ಹೊನಾರ ಮಾಡಿಯೇನೋ? ತಡೀರಪ್ಪ, ಕಾಗದ ಕೊಟ್ಟಿದ್ರು. ಆ ಹಾವು ಲಕ್ಕೊಂಡದ್ದು ಹಳ್ಳ. ನಿನ್ನೆ ಮಳೆ ಬಂತು, ಆ ನೀರ್ ಸೊಂಟದವರೆಗೂ ಬಂದ್ಬಿಟ್ಟು ಎಲ್ಲಿ ಕೇಳ್ಕೊಂಡೋಯ್ತೋ ಏನೋ. ಅಯ್ಯಯ್ಯೋ, ಈಗೇನ್ ಮಾಡೋದು ನಾನು? ಸೊಂಟ ಬೇರೆ ಮುರಿತಾರಲ್ಲಪ್ಪ. ಏಯ್, ನಿನ್ ಈ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ ಗುತ್ತಿ. ನನ್ನ ಹತ್ರ ನಿನ್ ಗುಟ್ಟೆಲ್ಲ ಗೊತ್ತೈತೆ. ಇಲ್ಲ ನನ್ನ ನೋಡಿಯ, ಸತ್ಯವಾಗಿಯೂ ದೇವ್ರಾಣೆ. ಏಯ್, ನೀನ್ ಅಪ್ಪಯ್ಯನ ಕಾಗದ ಕೊಟ್ರು ಅವ್ರು ನನ್ನ ಹತ್ರನೇ ಕೊಡ್ತಾರೆ. ಅವ್ರಿಗೆ ಕಣ್ ಕಾಣಕ್ಕಿಲ್ಲ, ಅಕ್ಷರ ಓದಕ್ಕೆ. ನನ್ನ ಹತ್ರನೇ ಮುಚ್ಚಿ ಮರೆ ಮಾಡ್ತೀಯನೋ? ದೇವ್ರಾಣಿಗೂ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಕಾಗದ ಹೆಂಗ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏಯ್, ನಿನ್ ದೇವ್ರಿಗೆ ನಿನ್ನ ಆಣೆ ಕೇಳಿ ಕೇಳಿ ಕಿವಿ ಕೆಪ್ಪಾಗಿದೆ. ನಿನ್ನ ಆಣೆ ಅವನ್ಗೇನು ಕೇಳ್ಸೋದಿಲ್ಲ. ಹೆದರ್ಕಬೇಡ. ಹಂಗಂತೀರಾ? ಸರಿ, ಹಂಗಾದ್ರೆ ತಗೊಳ್ಳಿ ಕಾಗ್ದವ. ಅದನ್ನ ಹಾಕೋ ನಿನ್ ಹಣದ ಮೇಲೆ. ಇದೊಳ್ಳೆ ಮಲಮ್ಮತ್ತಾಯ್ತಲ್ಲಪ್ಪ. ಇವತ್ತೇನ್ ಬಂತು ನಿನ್ಗೆ ಅರಾಚಾರಕ್ಕೆ? ಹಾಳು ಮುಂಡದು ಹೋದಲ್ಲಿ ತನಕ ಬರ್ತದೆ. ಸನಿ ಬಂದ ಹಂಗೆ. ನಾಯಿ ಮುಟ್ಟಿದ ಹಂದಿನ ಆಯಾರ ಕೊಟ್ರೆ ದಯ್ಯ ಒಪ್ಪಾಕಿಲ್ಲ. ಪರಿಪಕ್ಷ ₹1 ಕಡಿಮೆ ಮಾಡ್ಕೊಂಡ್ರೆ ಆಗ್ಬೋದು. ನಾನು ಮೊದಲೇ ₹5 ಹೇಳಿದ್ದೀನಿ. ನೀನು ಕೇಳಿಕೊಂಡಿದ್ರಿಂದ ₹1 ಬಿಟ್ಟಿನಿ. ಇನ್ನೂ ₹1 ಬಿಡು ಅಂದ್ರೆ ಯಾರ ಮನೆ ಹಾಳು ಮಾಡ್ಬೇಕು ಅಂತ ಮಾಡಿಯಾ? ₹4 ಒಂದು ಕಾಸು ಕಮ್ಮಿ ಆದ್ರೆ ನಾವು ಒಪ್ಪಾಕಿಲ್ಲ. ಅಯ್ಯ ಸರಿ, ಅವನೇ ಬಂದಲ್ಲಪ್ಪ. ಬೇಕಾದ್ರೆ ಕೇಳಿ ಅವನ್ನ. ಗೊತ್ತಿ, ನಿನ್ನ ಹೇಳೋನ ಸರ್ಗನ್ ಹಿಡಿದಿದ್ದು. ಮತ್ತೆ ನನ್ ನಾಯಿ ಬರ್ದಿದ್ರೆ ಈತದ್ಗೆ ಸರ್ಗ ಕಾಡಾಗಿರ್ತಿತ್ತು. ನಿನ್ನ ಮನೆ ಮಂಚನಾಗ ಯಾಕ ಹೋಟೆಲ್ ತನಕ ನಾಯಿನ ಕರ್ಕೊಂಡು ಹೋಗ್ತೀಯ? ಬಾ ನನ್ ಗಚ್ಚಿನ ಹಂದಿ ಗಂಟ್ಲ ರಕ್ತ ಸುರಿತೇನ? ಇಲ್ಲ, ಬರೀ ಕಿವಿ ಚಟ್ಟೆ ಹಿಡ್ಕೊಂಡಿತ್ತು. ನಾನೇ ಬಿಡಿಸ್ದೆ. ಗಂಟ್ಲಿಗೆ ಬಾಯಿ ಹಾಕಿರ್ಲಿಲ್ಲೇನೋ? ನೆತ್ರ ಸುರಿತಿತ್ತು ಅಂತ ಬಾಯಿರ್ನ ಹೇಳ್ದ. ಸುಳ್ಳು ಹೇಳಬೇಡ. ನನ್ನ ಕಣ್ಣಿಗೇನೋ ಕಾಣಿಲ್ಲಪ್ಪ. ಸಾಕ್ಷಿ ನನ್ನ ಪರವಾಗಿದೆ. ₹4 ಒಂದು ಕಾಸು ಕಮ್ಮಿ ಆದ್ರೂ ನಂಗೆ ಬೇಡ. ಹಂಗಾರೆ ಬ್ಯಾಗ್ ಹೊರಡು. ಗೊತ್ತಾಯ್ತು. ಹೆಗ್ಡೆಯರು ಈ ಕಾಜ್ಗ ಕೊಟ್ಟಾರಯ್ಯ. ಯಾಕೆ ಮುದ್ರೆ ಮುದ್ದೆ ಆಗೋದಲ್ಲ? ಹಾಲು ಲಕ್ಕೊಂಡಿದ್ದ ಹಳ್ಳ ನಿನ್ನೆ ಮಳೆನಲ್ಲಿ ಏರ್ಬಿಟ್ಟಿತ್ತು. ಹಾದ್ ಬಿಡುವಾಗ ಸೊಂಟದ 4 ನೀರು ಬಂದಿತ್ತಯ್ಯ. ಜೊತೆ ಒಂದು ಕೆಲಸ ಮಾಡ್ತೀಯ? ಹಂಗೆ ಹೋಗವ ಆ ಕೋಳಿ ರೈಗಳ ಅನಂತ ನಾ ಬರಕ್ ಹೇಳ್ದೆ ಅಂತ ಹೇಳಿ. ಅಯ್ಯ, ನಾ ಬೆಟ್ಟಳ್ಳಿ ಹೋಗ್ತೀನಿ. ಹೂವಳ್ಳಿ ಮೇಲಾಸೆ. ಹೂವಳ್ಳಿ ಮೇಲೆ ಹಾಸಿದ್ರೇನು ಕೋಳೂರಿನ ಮೇಲೆ ಹಾಸಿದ್ರೇನು ಎಲ್ಲ ಒಂದೇ ಅಲ್ಲನ? ಇಲ್ಲ, ನಂದೇ ಒಂಚೂರು ಕೆಲಸ ಇತ್ತು.
ಬಹಳ ಗೊತ್ತಿನ ಕೆಲಸನೇ. ಅಂತದ್ದೇನೂ ಇಲ್ಲ. ಬೆಟ್ಟಳ್ಳಿ ಹಕ್ಲಾಗೆ ಇವತ್ತು ಬೈಕ್ ಮತ್ತು ತೀರ್ಥಹಳ್ಳಿ ಕಿಲಸ್ತರ್ ಪಾದ್ರಿ ಅದೇನೋ ಬೀಸೆಕಲ್ ಸವಾರಿ ಮಾಡ್ತಾರಂತೆ. ನಮ್ ಬೆಟ್ಟಳ್ಳಿ ಸಣ್ಣಗೌಡ್ರಿಗೂ ಸವಾರಿ ಮಾಡಿಸ್ತಾರಂತೆ. ನೋಡಕ್ ಎಲ್ರು ಹೋತಾರೆ, ನಾನು ಹೋತೀನಿ. ಬೀಸೆಕಲ್ ಸವಾರಿ ನಿಮ್ಗೊಂದು ತಲೆ ಕೆಟ್ಟದಲ್ಲ? ಹೌದಯ್ಯ, ನಿಮ್ ಕೆರೆಯವರು ಹೇಳ್ತಾರಂತೆ. ನಮ್ ಕೇರಿ ಆಳುಗಳಿಗೆ ಗದ್ದಿ ಹೋಗಿ ಅಂತ ಹೇಳ್ಕೊಳ್ತೀನಿ. ಹೂವಳ್ಳಿಗೆ ಹಂದಿ ಹೊತ್ಕೊಂಡು ಹೋದವರು ಹಂಗೆ ಮಧ್ಯಾಹ್ನದ ಮೇಲೆ ಬೆಟ್ಟಳ್ಳಿಗೆ ಹೋಗ್ತಾರಂತೆ. ನಾನು ಸಂಗಡ ಬರ್ತೀನಿ ಅಂತ ಹೇಳಿನಿ. ಅಂತೂ ಆ ಪಾದ್ರಿಂದ ಸಿಕ್ಕಿಲ್ಲಪ್ಪ. ಬೀಸೆಕಲ್ ಸವಾರಿ, ಹೊಗೆ ಬಗ್ಸೋದು, ಮುಂದಿಟ್ಟು ಬಿಡೋದು, ಸುಮ್ಮನೆ ಏನೇನೋ ಯೋಚನೆ ಮಾಡಿ ಜಾತಿ ಕುಡಿಸಿ ಕಿಲಸ್ತರ ಮತಕ್ಕೆ ಸೇರ್ಸಾಕ್ ಸುಮಾರು ಮಾಡ್ತಿದ್ದಾನೆ. ನೀನು ಬೆಟ್ಟಲ್ಲಿ ಸಣ್ಣಗೌಡ್ರು ಅವ್ನು ಬಲಿದ್ಬಿಡ ಅಂತ ಅನ್ಸದೆ. ನಾವೇನ್ ಅವನ ಹತ್ರ ಹೋಗ್ತೀವೇನು? ದೂರ ನಿಂತ್ಕೊಂಡು ನೋಡಿ ಇಟ್ ಮಕ್ಕ ಬಂದು ಬಿಡ್ತೀವಿ. ಏನಾದ್ರೂ ಸಾಯಿ ಹಾಳಾಗಿ ಹೊತ್ತಿಗೆಲ್ಲವ್ರನ್ನ ಯಾರು ಉದ್ಧಾರ ಮಾಡಕ್ಕಾಗ್ತದೆ? ಒಬ್ಬಂತಿ ಆಗಿದ್ರೆ ಎತ್ತಲಾಗಾದ್ರೆ ಸಾಯ್ಲಿ, ಯಾವ ಜಾತಿಗಾದ್ರೂ ಸೇರ್ಲಿರ್ಬೋದಾಗಿತ್ತು. ಹೆಂಡತಿ ಮಕ್ಕಳು ಬೇರೆ ಇದೆಯಲ್ಲ, ಅವ್ರ ಗತಿ ಏನು? ಅವರನ್ನು ಕೆರೆನೋ ಬಾವಿನೋ ನೋಡ್ಕೋಬೇಕಲ್ಲ. ನೀನು ಮಿಂಟನ್ ತಂಗಿ ಆಗಿದ್ರೆ ಇನ್ಯಾರು ಇಲ್ಲೇನು ಹೆಣ್ಣು? ಆ ಹೂವಳ್ಳಿ ಹೆಣ್ಣು, ಚಿಂದಂತ ಹೆಣ್ಣು ಚಿನ್ನಮ್ಮನ್ನೇ ತತ್ತೀನಿ ಏನ್ರಂತೆ. ಇದೆಂದಾದ್ರೂ ನಿಜ ಇರೋಕ್ ಸಾಧ್ಯನೇ? ಆ ವಯಸ್ಸಾದ ಅದರಲ್ಲೂ ಕುಡ್ಕ ರೋಗಿಷ್ಟ ಅಂಥವನಿಗೆ ಹೂವಿನಂತ ಹುಡುಗಿ ಹೂವಳ್ಳಿ ಚಿನ್ನಮ್ಮನ್ನ, ಅದು ನನ್ನ ಚಿನ್ನನ ಮದುವೆ ಮಾಡ್ಕೊಡ್ತಾರೆ. ಸುಳ್ಳು ಸುಳ್ಳು. ಚಿನ್ನದಂತ ಹುಡುಗಿ ಚಿನ್ನಮ್ಮನ್ನೇ ತರ್ತೀನಿ ಅಂತ ಕೆಟ್ಟಮ್ಮ ಎಲ್ಲೋ ಮಾತಿಗಾಗಿ ಹೇಳಿರ್ಬೋದಷ್ಟೇ. ಗಂಟದ ಮುಖಂಡ ನೀವು ಮಾಡ್ತಾ ಇರೋದು ಅಲ್ಲ. ನನ್ನ ಭಾರಿ ಮಳೆಯಾಗ ಅಡಿಕೆ ತೋಡ್ತಾ ಒಂದು ಮರ ಬಿತ್ತಂತೆ, ಕಟ್ಟದಾಗಿ ಮರ ಕದಿಯಕ್ ಹೋಗೋದು. ಅಲ್ಲಿ ಹೋಗಿ ನೋಡ್ಕೊಂಡಾನೆ. ಸರಿ ಅಣ್ಣ. ಒಡೆಯರ್ ಮಕ್ಕಳು ಎದುರು ನಿಲ್ತಾ ಇದ್ರೆ ಆಳ್ಬೇಕು ಕೆಲಸ ಮಾಡೋದಿಲ್ಲ. ನಾ ಹಿಂದೆ ಬರ್ತೀನಿ. ಚಿಕ್ಕ ಬಿಲ್ಲು ಕೈ ಬಿಟ್ಬಿಟ್ರೆ ಆತು. ಕಾಡು ಹಚ್ಚಿ ಬೇಕು ಅಷ್ಟೇ. ಮನೆ ಗದ್ದೆ ತೋಟ ಎಂಟದೂ ಇಲ್ಲ. ಹಿಂಗಾದ್ರೆ ಹ್ಯಾಂಗ್ ಮುಂದೆ ಬರ್ತಾನೋ ಏನು? ಇದನ್ನ ಅದಂತೆ ಖುಷಿ ಆಗ್ಬಿಟ್ಟಂದ್ರೆ ಹೊತ್ತಾರೆ ಚಂದ ಸರೋಕೆ ಕುಡ್ಕೊಂಡ್ ಬಿಡಾರಕ್ ಹೋಗಿ ನಂಬ್ರು. ಅದೇ ದೊಡ್ಡ ಪುಟಾರ ಆಯ್ತಂದ್ರು. ಹುಡುಕ್ ನೆನ್ಸಿ ಅಂತವಳ ಅಲ್ಲಿಯ ಬಂದ್ರು. ಏನ್ರು ಏನ್ ಮರ ಕಡಿಯಕ್ ಬಂದಿರೋ ಇಲ್ಲ ಪಂಚಾಯತ್ ಹೊಡಿಯಕ್ ಬಂದಿರೋ? ಮಧ್ಯಾಹ್ನದೊಳಗೆ ಮುಗಿಸ್ಬಿಡ್ಬೇಕು. ಅಣ್ಣಯ್ಯ ಈಗ ಬರ್ತೀನಿ ಅಂತ ಹೇಳಿದಾನೆ. ನೀವ್ ಮಾತಾಡ್ತಾ ಇರೋದನ್ನ ಕಂಡ್ರೆ ನಿಮ್ ಚಮಡ ಸುಲಿತಾನಷ್ಟೇ. ಏ ಆಯ್ತಾ, ನನ್ ಜೊತೆ ಬಾರೋ, ಸ್ವಲ್ಪ ಕೆಲಸ ಇದೆ ಅಷ್ಟೇ. ಹೋಪ ಬೇಗ ಬಾರ, ಹೊತ್ತಾಗ್ತದೆ. ಆ ಹಳ್ದಾಗ 2 ಕರಡಿ ಹಿಡ್ಕೊಂಬರೋಣ ಕಪ್ಪೆಗೋಲ್ ಹಾಕಿ. ಅದಕ್ಕೆ ನಿಮ್ಗೆ ಮೈಗೆ ಹುಷಾರಿಲ್ಲ ಅಂತ. ಅಯ್ಯ ಈಸಲು ನಮ್ ಜೊತೆ ಬರ್ಲಿಯಾ? ಏಡಿ ಹಿಡ್ಕೊಂಬ ಆಡ್ಬೇಕಲ್ರ. ಒಂದು ಹಾಳೆ ಕೊಟ್ಟೆ ಮಾಡ್ಕೊಟ್ರೆ ಸರಿ.
ಹೌದು ಅವಳು ಬರ್ಲಿ ಮತ್ತೆ ಹೇಳಿಕೊಟ್ಟೆ ಹಿಡ್ಕೊಳ್ಳೋರು ಯಾರೋ ಒಂದ್ ಅಡಿಕೆ ಅಗಿಯೋದ್ರೊಳಗೆ ಬಂದ್ಬಿಡೋಣ. ಬೇಗ ಬನ್ನಿ ಮತ್ತೆ.